ಜಾನು ಶೀರ್ಷಾಸನ. ನಿಮ್ಮ ಎರಡೂ ಕೈಗಳನ್ನು ಮಂಡೆಯಲ್ಲಿ ಬಿಗಿಯಾಗಿ ಹಿಡಿದುಕೊಂಡು ಹೀಗೆ ಬಾಗಬೇಕು. ಆಮೇಲೆ ನಿಮ್ಮ ಎರಡೂ ಕೈಗಳನ್ನು ನಿಧಾನವಾಗಿ ಮೇಲಕ್ಕೆ ಎತ್ತಿ ನಿಂತುಕೊಳ್ಳಬೇಕು. ಈಗ ಬನ್ನಿ ಪಾದಹಸ್ತಾಸನ ಮಾಡೋಣ. ನಿಮ್ಮ ಅಂಗೈ ಮುಖಗಳು ನೆಲಕ್ಕೆ ಹತ್ತಿರಬೇಕು. ಕಾಲು ಹಿಂದುಗಡೆ ಸ್ಟ್ರೇಟ್ ಇರಬೇಕು. ಹಾಗೆ ಎದ್ದು ನಿಂತುಕೊಂಡು ನಿಮ್ಮ ಎರಡೂ ನಡೆದ ಮೇಲೆ ನಿಮ್ಮ ಎರಡೂ ಕೈಗಳನ್ನು ಇಟ್ಟುಕೊಂಡು 90 ಡಿಗ್ರಿ ನಿಮ್ಮ ಕಾಲುಗಳನ್ನು ಅಗಲ ಮಾಡಿ ಈಗ ಮಾಡೋಣ ನಿಂತು ಮಾಡುವ ಚಕ್ರಾಸನ. ಏಕಪಾದ ಹಸ್ತಾಸನ. ನಿಮ್ಮ ಬಲಗಾಲನ್ನು ಮೇಲಕ್ಕೆ ಎತ್ತಿ 90 ಡಿಗ್ರಿ ಎತ್ತಿ ಇಳಿಯಬೇಕು. ಈಗ ವಿಶ್ರಾಂತಿ ಆಸನ ಶವಾಸನ. ಹೀಗೆ ಮಲಗಿಕೊಂಡು ಮಾಡುವ ಚಕ್ರಾಸನ. ನಿಮ್ಮ ಎರಡೂ ಕೈಗಳನ್ನು ಹೀಗೆ ಇಡಬೇಕು. ಹೀಗೆ ಆಮೇಲೆ ಮೇಲೆ ಟರ್ನ್ ಆದ ನಂತರ ಈ ರೀತಿ ಆಗಬೇಕು. ಈ ಆಸನದಿಂದ ನಡದ ನೋವು ಹಾಗೂ ಯಾವುದೇ ರೀತಿಯ ನೋವುಗಳಿದ್ದರೆ ಕೆಲಸ ಕೊಡುತ್ತದೆ. ಈಗ ನಿಮ್ಮ ಎರಡೂ ಕಾಲುಗಳನ್ನು ವಜ್ರಾಸನದಲ್ಲಿ ಕುಳಿತುಕೊಂಡು ನಿಮ್ಮ ಕೈಗಳನ್ನು ಮುಷ್ಟಿ ಮಾಡಿ ಹೊಟ್ಟೆಯ ಭಾಗದಲ್ಲಿಟ್ಟು ಹೀಗೆ ಮಲಗಬೇಕು. ಇದರಿಂದ ನಿಮ್ಮ ಹೊಟ್ಟೆ ನೋವು ಹಾಗೂ ನಿಮ್ಮ ಗೊಜ್ಜು ಕೂಡ ಕರಗುತ್ತದೆ. ಈಗ ವೀರಾಸನ. ನಿಮ್ಮ ಎರಡೂ ಕೈಗಳನ್ನು ಹೀಗೆ ಮಾಡಿ ಎರಡಕ್ಕೆ ಕೂಡಿಸಿ ಹೀಗೆ ಟರ್ನ್ ಮಾಡಬೇಕು. ಇದರಿಂದಾಗುವ ಆಸನಗಳಿಗೆ ಇದನ್ನು ಯಾರು ಮಾಡುತ್ತಾರೋ ಅವರಿಗೆ ಕೈಯಲ್ಲಿರುವ ಬೆರಳು ಹಾಗೂ ಎಲ್ಲವೂ ಶುದ್ಧವಾಗಿ ರಕ್ತವನ್ನು ಬಿಡುತ್ತದೆ. ಹೀಗೆ ಕುಳಿತುಕೊಳ್ಳುವುದರಿಂದ ನಿಮ್ಮ ಮಂಡೆ ನೋವು ಹಾಗೂ ಎಲ್ಲವೂ ನಿವಾರಣೆಯಾಗುತ್ತದೆ. ಹಾಗೆ ನಿಮ್ಮ ಎರಡೂ ಕೈಗಳನ್ನು ಕೆಳಗೆ ಇಳಿಸಿಕೊಂಡು ನಿಮ್ಮ ಮೊಣಕಾಲಿನ ಮೇಲೆ ಕೈಗಳನ್ನು ಊರಿ ಹೀಗೆ ನಿಮ್ಮ ಪೃಷ್ಠಭಾಗವನ್ನು ನೆಲಕ್ಕೆ ಊರಿ ಕುಳಿತುಕೊಳ್ಳಬೇಕು. ಈಗ ನಾನು ಮಾಡುತ್ತೇನೆ. ಬದ್ಧ ವೀರಾಸನ. ನಿಮ್ಮ ಎರಡೂ ಕೈಗಳನ್ನು ನಿಧಾನವಾಗಿ ಹಿಂದಕ್ಕೆ ಎಳೆಯಬೇಕು. ಈ ಆಸನವನ್ನು ಮಾಡುವುದರಿಂದ ನಿಮಗೆ ಮನ್ಕೊಳ್ಳೋದಾಗಲಿ ಏನಾಗಲಿ ಶರೀರಕ್ಕೆ ಚೆನ್ನಾಗಿ ಅನಿಸುತ್ತದೆ. ನಾವು ಮಲಗುವಾಗ ಇದನ್ನು ಮಾಡಿ 5 ನಿಮಿಷ ಕೂಡ ಇದನ್ನು ಮಾಡಿ ಮಲಗಿದರೆ ಚೆನ್ನಾಗಿ ನಿದ್ದೆಯು ಬರುತ್ತದೆ. ಎದ್ದ ಮೇಲೆ ಈಗ ಉಷ್ಟ್ರಾಸನ. ಇದು ಒಂಟೆಯ ಭಾಗದಂತಿರುತ್ತದೆ. ಉಷ್ಟ್ರಾಸನ.
ಒಳ್ಳೆಯದು. ಈಗ ನಿಮ್ಮ ಪದ್ಮಾಸನದಲ್ಲಿ ಕುಳಿತುಕೊಳ್ಳಬೇಕು. ಫಸ್ಟು ಬಲಗಾಲನ್ನು ನಿಮ್ಮ ತೊಡೆಯ ಭಾಗದಲ್ಲಿ ಇಟ್ಟುಕೊಳ್ಳಬೇಕು. ಆಮೇಲೆ ಎಡಗಾಲನ್ನು ನಿಮ್ಮ ತೊಡೆಯ ಭಾಗದಲ್ಲಿ ಇಟ್ಟುಕೊಳ್ಳಬೇಕು. ಈಗ ನೀವು ಮಕರ ಸಿಂಹಾಸನವನ್ನು ಮಾಡಬೇಕು. ಹೀಗೆ ನಿಂತುಕೊಂಡು ಹೀಗೆ ಮಾಡಿದರೆ ನಿಮ್ಮ ನಾಲಿಗೆಯಲ್ಲಿರುವ ಮೂಳೆಗಳಾಗಲಿ ಎಲ್ಲವೂ ಶುದ್ಧವಾಗಿರುತ್ತವೆ. ಹಾಗೂ ಹೀಗೆ ಮಾಡುವುದರಿಂದ ನಿಮ್ಮ ಮಂಡಿ ನೋವಾಗಲಿ, ನಿಮಗೆ ಕುಳಿತುಕೊಳ್ಳಲಿಕ್ಕೆ ಬರೋದಕ್ಕೆ ಆಗಲಿ, ಹೀಗೆ ಮಾಡಿದರೆ ನಿಮಗೆ ಇರುವ ನೋವುಗಳೆಲ್ಲ ಪರಿಹಾರವಾಗುತ್ತದೆ. ಈಗ ಕುರ್ಮಾಸನ. ನಿಮ್ಮ ಕಾಲುಗಳನ್ನು 90 ಡಿಗ್ರಿ ಅಗಲ ಮಾಡಿ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಮೊಣಕಾಲಿನ ತಳಭಾಗದಲ್ಲಿ ಇಟ್ಟು ಹೀಗೆ ಮಲಗಬೇಕು. ನಿಮ್ಮ ಅಂಗೈಗಳು ಹೀಗಿರಬೇಕು. ಹೀಗಂದರೆ ಅಂಕಾಹಸ್ತಗಳ ಇವೆರಡು ಮೇಲಿರಬೇಕು. ಇದರಿಂದ ನಿಮ್ಮ ಮೊಣಕಾಲ ಆಗಲಿ, ನಿಮ್ಮ ಇಡೀ ದೇಹವಾಗಲಿ ಚೆನ್ನಾಗಿ ಕೆಲಸವನ್ನು ಮಾಡುತ್ತವೆ. ನಿಮ್ಮ ಮಂಡಿ ನೋವಾಗಲಿ ಏನಾಗಲಿ. ಈಗ ನಾನು ಶಾಲೆಗೆ ಹೋಗುತ್ತೇನೆ. ನನ್ನ ಟೈಮ್ ಆಯಿತು. ಧನ್ಯವಾದಗಳು.